ಸ್ನೇಹಿತರೆ, ನಿಮಗೆಂದಾದರೂ ಹೀಗೆ ಅನಿಸಿದೆಯೇ? ಇವತ್ತು ನಾನು ಓದಲೇಬೇಕು ಎಂದು ನಿರ್ಧಾರ ಮಾಡಿಕೊಂಡು ಪುಸ್ತಕದ ಮುಂದೆ ಕುಳಿತುಕೊಳ್ಳುತ್ತೀರಿ. ಆದರೆ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಕೈ ತಾನಾಗಿಯೇ ಮೊಬೈಲ್ ಕಡೆ ಹೋಗುತ್ತದೆ. ಮತ್ತೆ ಇವತ್ತು ನಾನು ಯಾರ ಜೊತೆಗೂ ಜಗಳ ಮಾಡಬಾರದು ಎಂದು ಮನಸ್ಸಿನಲ್ಲಿ ತೀರ್ಮಾನ ಮಾಡುತ್ತೀರಿ. ಆದರೆ ಯಾರಾದರೂ ಒಂದು ಮಾತು ಅಂದ ತಕ್ಷಣ ಸಿಟ್ಟು ಉಕ್ಕಿ ಬರುತ್ತದೆ. ಅಂದರೆ ನಾವು ಮಾಡಬಾರದು ಎಂದು ತಿಳಿದಿರುವ ಕೆಲಸಗಳನ್ನೇ ನಮ್ಮ ಮನಸ್ಸು ಮತ್ತೆ ಮತ್ತೆ ಮಾಡಿಸುತ್ತದೆ. ನಮ್ಮೊಳಗೆ ಒಂದು ಯುದ್ಧ ನಡೆಯುತ್ತಿರುವಂತೆ ಅನಿಸುತ್ತದೆ. ಒಂದು ಕಡೆ ನಮ್ಮ ಬುದ್ಧಿ ಇದು ತಪ್ಪು ಎಂದು ಹೇಳುತ್ತದೆ, ಇನ್ನೊಂದು ಕಡೆ ಮನಸ್ಸು ಇದನ್ನೇ ಮಾಡು ಎಂದು ಒತ್ತಾಯಿಸುತ್ತದೆ. ಇದು ಕೇವಲ ನಮ್ಮ ಸಮಸ್ಯೆ ಮಾತ್ರವಲ್ಲ. ಸಾವಿರಾರು ವರ್ಷಗಳ ಹಿಂದೆ ಅರ್ಜುನನಿಗೂ ಇದೇ ಗೊಂದಲ ಕಾಡಿತ್ತು. ಯುದ್ಧಭೂಮಿಯಲ್ಲಿ ನಿಂತಿದ್ದಾಗ ಅವನು ತನ್ನ ಮನಸ್ಸಿನ ಅಶಾಂತಿಯನ್ನು ನೋಡಿ ಕೃಷ್ಣನಿಗೆ ಒಂದು ಪ್ರಶ್ನೆ ಕೇಳುತ್ತಾನೆ. ಅರ್ಜುನನು ಹೇಳುತ್ತಾನೆ, ಕೃಷ್ಣ, ಈ ಮನಸ್ಸು ತುಂಬಾ ಚಂಚಲವಾಗಿದೆ. ಇದು ಒಂದು ಸ್ಥಳದಲ್ಲಿ ನಿಲ್ಲುವುದೇ ಇಲ್ಲ. ಗಾಳಿಯನ್ನು ಹಿಡಿದಿಡುವುದು ಎಷ್ಟು ಕಷ್ಟವೋ ಈ ಮನಸ್ಸನ್ನು ನಿಯಂತ್ರಿಸುವುದು ಅದಕ್ಕಿಂತಲೂ ಕಷ್ಟವೆನಿಸುತ್ತದೆ. ಅಂದರೆ ಮನುಷ್ಯನ ದೊಡ್ಡ ಶತ್ರು ಹೊರಗಿನ ಜಗತ್ತಲ್ಲ, ಅವನ ನಿಯಂತ್ರಣವಿಲ್ಲದ ಮನಸ್ಸೇ ಎಂದು ಅರ್ಜುನ ಅರಿತುಕೊಂಡಿದ್ದನು. ಇದೇ ಪ್ರಶ್ನೆಗೆ ಕೃಷ್ಣನು ನೀಡಿದ ಉತ್ತರವೇ ಇಂದು ಲಕ್ಷಾಂತರ ಜನರ ಜೀವನಕ್ಕೆ ದಾರಿ ತೋರಿಸುವ ಮಹಾ ಸತ್ಯವಾಗಿದೆ. ನಾವು ಇಂದು ಮಾಡುತ್ತಿರುವುದು ಏನು? ನೋಡಿ ಸ್ನೇಹಿತರೆ, ನಮ್ಮ ಮನಸ್ಸು ಒಂಥರ ಕೋತಿ ಇದ್ದಂತೆ. ಅದಕ್ಕೆ ಕ್ಷಣಕಾಲವೂ ಒಂದೇ ಕಡೆ ಶಾಂತವಾಗಿ ಇರಲು ಸಾಧ್ಯವಿಲ್ಲ. ನಾವು ಓದುತ್ತಿರಬಹುದು, ಕೆಲಸ ಮಾಡುತ್ತಿರಬಹುದು, ಆದರೆ ಅಷ್ಟರಲ್ಲಿ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಂನ ಒಂದು ನೋಟಿಫಿಕೇಶನ್ ಬಂದರೆ ಸಾಕು, ನಮ್ಮ ಏಕಾಗ್ರತೆ ಕ್ಷಣದಲ್ಲೇ ಮುರಿದು ಹೋಗುತ್ತದೆ. 1 ನಿಮಿಷ ಮಾತ್ರ ನೋಡೋಣ ಎಂದು ಮೊಬೈಲ್ ತೆಗೆದುಕೊಳ್ಳುತ್ತೇವೆ, ಆದರೆ ಗೊತ್ತಾಗುವಷ್ಟರಲ್ಲಿ 1 ಗಂಟೆ ಕಳೆದು ಹೋಗಿರುತ್ತದೆ. ನಂತರ ನಾವು ನಮ್ಮನ್ನೇ ಪ್ರಶ್ನಿಸುತ್ತೇವೆ, ಅಯ್ಯೋ, ಇವತ್ತು ಸಮಯವೆಲ್ಲ ಹೇಗೆ ಹಾಳಾಯಿತು ಎಂದು. ನಿಜವಾಗಿ ನೋಡಿದರೆ ಸಮಯವನ್ನು ಕದಿಯುತ್ತಿರುವುದು ಯಾರೂ ಅಲ್ಲ, ನಮ್ಮ ನಿಯಂತ್ರಣವಿಲ್ಲದ ಮನಸ್ಸೇ. ನಮ್ಮ ಮನಸ್ಸು ನಮ್ಮನ್ನು ಹಲವಾರು ಬಾರಿ ಮೋಸ ಮಾಡುತ್ತದೆ. ಇನ್ನೂ 5 ನಿಮಿಷ ಮಲಗು, ಪರವಾಗಿಲ್ಲ, ಇನ್ನೊಂದು ವಿಡಿಯೋ ನೋಡಿದರೆ ಏನೂ ಆಗುತ್ತದೆ, ನಾಳೆಯಿಂದ ಶುರು ಮಾಡೋಣ. ಈ ಸಣ್ಣ ಸಣ್ಣ ಸುಳ್ಳುಗಳೇ ನಿಧಾನವಾಗಿ ನಮ್ಮನ್ನು ಆಲಸ್ಯದ ಗುಲಾಮರನ್ನಾಗಿ ಮಾಡುತ್ತವೆ. ನಾವು ನಮ್ಮ ಮನಸ್ಸನ್ನು ಆಳಬೇಕಿತ್ತು, ಆದರೆ ಇಂದು ಪರಿಸ್ಥಿತಿ ಬೇರೆಯಾಗಿದೆ. ಮನಸ್ಸು ನಮ್ಮನ್ನು ಆಳುತ್ತಿದೆ, ನಾವು ಅದರ ಹಿಂದೆ ಓಡುತ್ತಿದ್ದೇವೆ. ಆದರೆ ಸ್ನೇಹಿತರೆ, ಭಗವದ್ಗೀತೆ ಒಂದು ಮಹಾ ಸತ್ಯವನ್ನು ಹೇಳುತ್ತದೆ. ಮನಸ್ಸು ಶತ್ರುವೂರಾಗಬಹುದು, ಅದೇ ಮನಸ್ಸು ನಮ್ಮ ದೊಡ್ಡ ಸ್ನೇಹಿತನೂ ಆಗಬಹುದು. ಅದನ್ನು ಹೇಗೆ ನಿಯಂತ್ರಿಸಬೇಕು ಎಂಬುದನ್ನು ತಿಳಿದವನಿಗೆ ಜೀವನದಲ್ಲಿ ಗೆಲುವು ಖಚಿತ. ಈ ಪ್ರಶ್ನೆಗೆ ಉತ್ತರವಾಗಿ ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು ತುಂಬಾ ಸರಳವಾದದ್ದು, ಆದರೆ ಅದರ ಅರ್ಥ ಜೀವನವನ್ನೇ ಬದಲಾಯಿಸುವಷ್ಟು ಆಳವಾಗಿದೆ. ಈ ಉಪದೇಶವು ಭಗವದ್ಗೀತೆಯಲ್ಲಿ ಬರುತ್ತದೆ. ಕೃಷ್ಣನು ಹೇಳುತ್ತಾನೆ, ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಂದರೆ ಈ ಚಂಚಲ ಮನಸ್ಸನ್ನು ಗೆಲ್ಲಲು ಕೇವಲ 2 ಮಾರ್ಗಗಳು ಮಾತ್ರ ಇವೆ, ಅಭ್ಯಾಸ ಮತ್ತು ವೈರಾಗ್ಯ. ಮನಸ್ಸು ಸ್ವಭಾವತಃ ಅಶಾಂತ, ಅದು ಯಾವಾಗಲೂ ಹೊಸದನ್ನು ಹುಡುಕುತ್ತಿರುತ್ತದೆ. ಆದ್ದರಿಂದ ಅದನ್ನು ಬಲವಂತವಾಗಿ ಹಿಡಿದುಕೊಳ್ಳುವುದರಿಂದಲ್ಲ, ಸರಿಯಾದ ದಿಕ್ಕಿಗೆ ತರಬೇತಿ ನೀಡುವುದರಿಂದ ಮಾತ್ರ ನಿಯಂತ್ರಿಸಬಹುದು. 1. ಅಭ್ಯಾಸ, ಪ್ರಾಕ್ಟೀಸ್. ಮನಸ್ಸು ಓಡಿ ಹೋಗುವುದು ತಪ್ಪಲ್ಲ, ಅದು ಅದರ ಸ್ವಭಾವ. ನಾವು ಓದುತ್ತಿರುವಾಗ ಅಥವಾ ಕೆಲಸ ಮಾಡುತ್ತಿರುವಾಗ ಮನಸ್ಸು ಅಚಾನಕ್ ಮೊಬೈಲ್, ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ವಿಚಾರಗಳ ಕಡೆಗೆ ಓಡುತ್ತದೆ. ಆ ಕ್ಷಣದಲ್ಲಿ ಹಲವರು ಏನು ಮಾಡುತ್ತಾರೆ ಎಂದರೆ, ಸರಿ, ಸ್ವಲ್ಪ ನೋಡೋಣ ಎಂದು ಮನಸ್ಸಿನ ಹಿಂದೆ ಹೋಗುತ್ತಾರೆ. ಆದರೆ ಗೀತೆಯ ಜ್ಞಾನ ಹೇಳುವುದು ಬೇರೆ. ಮನಸ್ಸು ಓಡಿದಾಗ ಅದನ್ನು ಮತ್ತೆ ಕೆಲಸದ ಕಡೆಗೆ ತಿರುಗಿಸುವುದೇ ಅಭ್ಯಾಸ. ಉದಾಹರಣೆಗೆ, ನೀವು ಓದಲು ಕುಳಿತಿದ್ದೀರಿ, ಆದರೆ ಮನಸ್ಸು ಮೊಬೈಲ್ ಹಿಡಿಯಲು ಹೇಳುತ್ತದೆ. ಆ ಕ್ಷಣದಲ್ಲಿ ನೀವು ಮೊಬೈಲ್ ತೆಗೆದುಕೊಳ್ಳದೆ ಮತ್ತೆ ಪುಸ್ತಕದ ಕಡೆ ಗಮನ ಕೊಡುತ್ತೀರಿ. ಇದು ಸಣ್ಣ ಗೆಲುವಿನಂತೆ ಕಾಣಬಹುದು, ಆದರೆ ಇದೇ ಮನಸ್ಸಿನ ಮೇಲೆ ಜಯದ ಆರಂಭ. ಒಮ್ಮೆ, 2 ಬಾರಿ, 10 ಬಾರಿ ಮನಸ್ಸು ಓಡಬಹುದು, ಆದರೆ ನೀವು ಪ್ರತಿ ಸಾರಿ ಅದನ್ನು ಹಿಂದಕ್ಕೆ ಕರೆದು ತಂದರೆ ನಿಧಾನವಾಗಿ ಮನಸ್ಸು ನಿಮ್ಮ ಮಾತು ಕೇಳಲು ಪ್ರಾರಂಭಿಸುತ್ತದೆ. ಹೇಗೆ ಒಂದು ಕಲ್ಲಿನ ಮೇಲೆ ನೀರಿನ ಹನಿ ಪ್ರತಿದಿನ ಬೀಳುತ್ತಾ ಇದ್ದರೆ ನಿಧಾನವಾಗಿ ಅದರಲ್ಲಿ ಗುರುತು ಮೂಡುತ್ತದವೋ, ಹಾಗೆಯೇ ನಿರಂತರ ಅಭ್ಯಾಸ ಮನಸ್ಸನ್ನು ಬದಲಾಯಿಸುತ್ತದೆ. 2. ವೈರಾಗ್ಯ. ಬಹಳ ಜನರಿಗೆ ವೈರಾಗ್ಯ ಎಂದರೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗುವುದು ಎಂದು ಅನಿಸುತ್ತದೆ. ಆದರೆ ಗೀತೆಯ ವೈರಾಗ್ಯ ಅರ್ಥ ಅದಲ್ಲ. ವೈರಾಗ್ಯ ಎಂದರೆ ನಮ್ಮ ಜೀವನಕ್ಕೆ ಲಾಭವಿಲ್ಲದ ವಿಷಯಗಳ ಮೇಲೆ ಅತಿಯಾದ ಆಸಕ್ತಿ ಬಿಡುವುದು.
ಉದಾಹರಣೆಗೆ, ಇಂದು ನಮ್ಮ ದೊಡ್ಡ ಸಮಯವನ್ನು ಕದಿಯುತ್ತಿರುವುದು ಸೋಷಿಯಲ್ ಮೀಡಿಯಾ. ನಾವು ಕೇವಲ 5 ನಿಮಿಷ ನೋಡೋಣ ಎಂದು ಮೊಬೈಲ್ ತೆಗೆದುಕೊಳ್ಳುತ್ತೇವೆ, ಆದರೆ ಅದು 1 ಗಂಟೆ 2 ಗಂಟೆ ಆಗುತ್ತದೆ. ಆ ಸಮಯದಲ್ಲಿ ನಾವು ನಿಜವಾಗಿ ಏನು ಪಡೆಯುತ್ತೇವೆ? ಕೆಲವು ಕ್ಷಣಗಳ ಮನರಂಜನೆ ಮಾತ್ರ. ಆದರೆ ಅದರ ಬೆಲೆ ಏನು? ನಮ್ಮ ಸಮಯ ಹೋಗುತ್ತದೆ, ನಮ್ಮ ಏಕಾಗ್ರತೆ ಕಡಿಮೆಯಾಗುತ್ತದೆ, ನಮ್ಮ ಗುರಿಗಳು ಹಿಂದೆ ಸರಿಯುತ್ತವೆ. ಈ ಸತ್ಯವನ್ನು ಮನಸ್ಸಿನಲ್ಲಿ ಅರಿತಾಗಲೇ ವೈರಾಗ್ಯದ ಮೊದಲ ಹೆಜ್ಜೆ ಆರಂಭವಾಗುತ್ತದೆ. ವೈರಾಗ್ಯ ಎಂದರೆ ಸಂಪೂರ್ಣವಾಗಿ ಎಲ್ಲವನ್ನೂ ಬಿಡುವುದಲ್ಲ. ಅದರರ್ಥ ನಮ್ಮ ಗುರಿಗೆ ಅಡ್ಡಿಯಾಗುವ ವಿಷಯಗಳಿಗೆ ಮಿತಿ ಹಾಕುವುದು. ಈ ಎರಡೂ ಸೇರಿ ಮಾಡಿದಾಗ ಏನಾಗುತ್ತದೆ? ಅಭ್ಯಾಸ ಮನಸ್ಸನ್ನು ತರಬೇತಿ ಕೊಡುತ್ತದೆ. ವೈರಾಗ್ಯ ಮನಸ್ಸನ್ನು ಅನಗತ್ಯ ಆಕರ್ಷಣೆಯಿಂದ ದೂರ ಇಡುತ್ತದೆ. ಈ ಎರಡೂ ಸೇರಿ ಬಂದಾಗ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ. ಆಗ ನಾವು ಅರಿಯುವ ಸತ್ಯ ಏನೆಂದರೆ, ಮನಸ್ಸು ಶತ್ರುವೂ ಆಗಬಹುದು, ಸ್ನೇಹಿತನೂ ಆಗಬಹುದು. ಅದನ್ನು ನಿಯಂತ್ರಿಸಲು ಕಲಿತವನು ತನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಯಾಕೆಂದರೆ ಅಂತಿಮವಾಗಿ ಮನಸ್ಸನ್ನು ಗೆದ್ದವನು ತನ್ನ ಜೀವನವನ್ನೇ ಗೆಲ್ಲುತ್ತಾನೆ. ಇದು ನಮಗೆ ಹೇಗೆ ಅನ್ವಯಿಸುತ್ತದೆ? ನಮ್ಮ ಮನಸ್ಸು ನಮ್ಮ ಮಾತು ಕೇಳಬೇಕೆಂದರೆ ಮೊದಲು ನಾವು ಮನಸ್ಸಿನ ಪ್ರತಿಯೊಂದು ಆಸೆಯನ್ನು ಕೇಳುವುದನ್ನು ನಿಲ್ಲಿಸಬೇಕು. ಮನಸ್ಸು ಹೇಳುತ್ತದೆ, ಇನ್ನೂ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ಇವತ್ತು ಬಿಡು, ನಾಳೆಯಿಂದ ಶುರು ಮಾಡೋಣ. ಆದರೆ ನೀವು ಹೇಳಬೇಕು, ಇಲ್ಲ, ನಾನು ಮಾಡಲೇಬೇಕು. ಮನಸ್ಸು ಬೇಡ ಎಂದರೂ ಕೆಲಸಕ್ಕೆ ಕುಳಿತುಕೊಳ್ಳುವುದು, ಸೋಮಾರಿತನ ಹೇಳಿದರೂ ಎದ್ದು ಕೆಲಸ ಮಾಡುವುದು, ಇದೇ ನಿಜವಾದ ಶಕ್ತಿ. ಯಾಕೆಂದರೆ ಮನಸ್ಸನ್ನು ಗೆದ್ದವನು ಜಗತ್ತನ್ನೇ ಗೆಲ್ಲಬಹುದು. ಇದು ನಮಗೆ ಹೇಗೆ ಅನ್ವಯಿಸುತ್ತದೆ? ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳಬೇಕೆಂದರೆ ಮೊದಲು ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳುವುದನ್ನು ನಿಲ್ಲಿಸಬೇಕು. ನಿಮ್ಮ ಮನಸ್ಸು ಬೇಡ ಎಂದರೂ ನೀವು ಇಲ್ಲ, ನಾನು ಮಾಡಲೇಬೇಕು ಎಂದು ಕೆಲಸಕ್ಕೆ ಕುಳಿತುಕೊಳ್ಳುವುದೇ ನಿಜವಾದ ಶಕ್ತಿ. ಒಮ್ಮೆ ಯೋಚಿಸಿ ಸ್ನೇಹಿತರೆ, ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲ್ ಯಾರ ಕೈಯಲ್ಲಿದೆ? ನಿಮ್ಮ ಚಂಚಲ ಮನಸ್ಸಿನ ಕೈಯಲ್ಲೋ ಅಥವಾ ನಿಮ್ಮ ವಿವೇಕದ ಕೈಯಲ್ಲೋ? ನೀವು ಮನಸ್ಸಿನ ಮಾತು ಕೇಳುತ್ತಾ ಅದರ ಹಿಂದೆ ಓಡಿದರೆ ಜೀವನ ನಿಧಾನವಾಗಿ ಅಶಾಂತಿ ಮತ್ತು ಪಶ್ಚಾತ್ತಾಪದಿಂದ ತುಂಬುತ್ತದೆ. ಆದರೆ ನೀವು ಮನಸ್ಸನ್ನು ನಿಯಂತ್ರಿಸಿ ಅದಕ್ಕೆ ದಿಕ್ಕು ತೋರಿಸಿದರೆ ಅದೇ ಮನಸ್ಸು ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕರೆದು ಹೋಗಬಹುದು. ಮನಸ್ಸಿನ ಗುಲಾಮರಾದರೆ ಜೀವನ ನರಕವಾಗುತ್ತದೆ, ಆದರೆ ಮನಸ್ಸಿನ ಯಜಮಾನರಾದರೆ ಈ ಜಗತ್ತನ್ನೇ ಗೆಲ್ಲಬಹುದು. ಆದ್ದರಿಂದ ಇಂದೇ ಒಂದು ನಿರ್ಧಾರ ಮಾಡಿ. ಮನಸ್ಸು ಎಳೆದ ಕಡೆಗೆ ಹೋಗುವುದನ್ನು ಬಿಟ್ಟು ನಿಮ್ಮ ಗುರಿಯ ಕಡೆಗೆ ಮನಸ್ಸನ್ನು ನೀವು ಎಳೆದುಕೊಂಡು ಬನ್ನಿ. ಇಂತಹ ಜೀವನ ಬದಲಾಯಿಸುವ ಭಗವದ್ಗೀತೆ ಜ್ಞಾನ ಮತ್ತು ಪ್ರೇರಣಾದಾಯಕ ವಿಚಾರಗಳಿಗಾಗಿ ನಮ್ಮ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಬೆಳಕಿನ ಹೊಸ ದಾರಿಯನ್ನು ಆರಂಭಿಸಿ.